ಮೈಸೂರಿಗೆ ಹಸಿರು ಟಚ್ ಮೈಗ್ರೀನ್ ಎಕ್ಸಿಬಿಷನ್ 2026 ಆರಂಭ. ಮುಖ್ಯ ಕಾರ್ಯದರ್ಶಿ ಪ್ರವೀಣ್ ಪಾಲ್ ನೇತೃತ್ವ. ಬಿಲ್ಡ್ ಗ್ರೀನ್ ಲೈವ್ ಗ್ರೀನ್ ಗೋ ಗ್ರೀನ್ ಥೀಮ್. ನಮಸ್ಕಾರ ಪ್ರಜಾಪ್ರಭುತ್ವ ಟಿವಿ ವೀಕ್ಷಕರೇ, ಪರಿಸರ ಸ್ನೇಹಿ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ವೇದಿಕೆ ಸಿದ್ಧ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಕೇಂದ್ರ ಮತ್ತು ಮೈಸೂರು ಬಿಲ್ಡರ್ಸ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಮೈಗ್ರೀನ್ ಎಕ್ಸಿಬಿಷನ್ 2026 ಅದ್ದೂರಿಯಾಗಿ ಆರಂಭವಾಗಿದೆ. ಬಿಎಐ ಮೈಸೂರು ಕೇಂದ್ರದ ಮುಖ್ಯ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಪಾಲ್ ಅವರ ನೇತೃತ್ವದಲ್ಲಿ ಈ ಹಸಿರು ಹಬ್ಬ ಬಿಲ್ಡ್ ಗ್ರೀನ್ ಲೈವ್ ಗ್ರೀನ್ ಗೋ ಗ್ರೀನ್ ಎನ್ನುವ ಘೋಷಣೆಯೊಂದಿಗೆ ಈ 2 ದಿನಗಳ ಮೆಗಾ ಎಕ್ಸಿಬಿಷನ್ ನಡೀತಾ ಇದೆ. 27 ಮತ್ತು 28 ಜೂನ್ 2026 ಶನಿವಾರ ಮತ್ತು ಭಾನುವಾರ ಮುಖ್ಯ ಕಾರ್ಯದರ್ಶಿ ಪ್ರವೀಣ್ ಪಾಲ್ ಅವರ ಮಾರ್ಗದರ್ಶನದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನ ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಈ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಪರಿಸರ ಸ್ನೇಹಿ ಕಟ್ಟಡ ಸಾಮಗ್ರಿ, ಸೋಲಾರ್ ಲೈಟ್ಸ್, ಅಗ್ರಿ ಪ್ರಾಡಕ್ಟ್ಸ್, ವಾಟರ್ ಫಿಲ್ಟರ್, ಈಕೋ ವುಡ್, ಸೋಲಾರ್ ಕ್ಯಾಮೆರಾ ಸೇರಿದಂತೆ ಹಸಿರು ತಂತ್ರಜ್ಞಾನದ ಎಲ್ಲಾ ಉತ್ಪನ್ನಗಳು ಒಂದೇ ಸೂರಿನಡಿ ಲಭ್ಯ. ಮುಖ್ಯ ಕಾರ್ಯದರ್ಶಿ ಪ್ರವೀಣ್ ಪಾಲ್ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಬಿಲ್ಡರ್ಗಳು, ಆರ್ಕಿಟೆಕ್ಟ್ಗಳು, ಮನೆ ಕಟ್ಟುವವರು ತಪ್ಪದೇ ಭೇಟಿ ನೀಡಿ ಹಸಿರು ಕಟ್ಟೋಣ, ಹಸಿರಾಗಿ ಬದುಕೋಣ. ಬ್ಯೂರೋ ರಿಪೋರ್ಟ್ಗೆ ಕಾಂತರಾಜು, ಪ್ರಜಾಪವರ್ ನ್ಯೂಸ್, ಮೈಸೂರು. ಈ ವರ್ಷ ಇಲ್ಲಿ ಈ ಎಕ್ಸಿಬಿಷನ್ಗೆ ಪಾರ್ಟಿಸಿಪೇಟ್ ಮಾಡಲಿ ಮುಖ್ಯ ಗೋಲ್ಡ್ ಸ್ಪಾನ್ಸರ್ಸ್ ಆಗಿ ಬರ್ಜರ್ ಪೇಂಟ್ಸ್ ಲಿಮಿಟೆಡ್ ಇದ್ದಾರೆ ಮತ್ತು ಎಕೋ ಸೈನ್ಸ್ ಅಂತೇಳಿ ಇಬ್ಬರು ಮುಖ್ಯ ಅಧ್ಯಕ್ಷರಿದ್ದಾರೆ. ಅದು ಬಿಟ್ಟು ಇನ್ನು 20 ಸ್ಟಾಲ್ಗಳಿದೆ. ಇಲ್ಲಿ ಬಂದು ನಿಮಗೆ ಟರ್ಬೋ ವಾಟರ್ ಸೈನ್ಸ್ ಅಂತೇಳಿ ನೀರಿನ ಒಂದು ಸಂರಕ್ಷಣೆ ಬಗ್ಗೆ ಹೇಳ್ತಾರೆ, ಪೇಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಲೂಮಿನಸ್ ಪೇಂಟ್ಸ್, ವಾಟರ್ ಪ್ರೂಫಿಂಗ್ ಇದೆ, ಸೋಲಾರ್ಸ್ ಇದೆ ಮತ್ತು ನಿಮಗೆ ಪಾಟ್ಸ್ಗಳಿದೆ, ಟೆರೆಸ್ ಗಾರ್ಡನಿಂಗ್ ಇದೆ, EV ವೆಹಿಕಲ್ಸ್ ಕೂಡ ನಾವು ಇಟ್ಟಿದ್ದೀವಿ, UPVC ವಿಂಡೋಸ್ ಕೂಡ ನಾವು ಇಟ್ಟಿದ್ದೀವಿ. ಈ ಥರ ಹಲವಾರು 20 ಥರದ ಸ್ಟಾಲ್ಸ್ಗಳು ಇದೆ ಸರ್. ಎಷ್ಟು ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಸರ್? ಸರ್ ಇವತ್ತು ಮತ್ತು ನಾಳೆ 2 ದಿನ ಮಾತ್ರ ಮಾಡಿದ್ದೀವಿ ಸರ್. ಅಂದರೆ 2 ದಿನದಲ್ಲಿ ಮೈಸೂರು ಜನತೆ ಬಂದು ಇದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ಇದ್ದೀರಾ ನೀವು? ಸರ್ ಖಂಡಿತ ಮೈಸೂರು ಜನತೆಯಲ್ಲಿ ನಿಮಗೆ ಮುಖ್ಯವಾಗಿ ಬಿಲ್ಡರ್ಸ್ಗೆ, ಇಂಜಿನಿಯರ್ಸ್ಗೆ, ಆರ್ಕಿಟೆಕ್ಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೂ ತುಂಬ ಉಪಯೋಗ ಆಗುತ್ತೆ, ತಿಳುವಳಿಕೆ ಬೇಕಾಗುತ್ತದೆ. ಪ್ಲಸ್ ಕಟ್ಟಡ ಕಟ್ಟುವವರೆಗೂ ತುಂಬ ಅನುಕೂಲ ಆಗುತ್ತೆ ಸರ್. ವಿದ್ಯಾರ್ಥಿಗಳಿಗೆ ಹೇಗೆ ಉಪಯೋಗ ಆಗುತ್ತೆ ಹಾಗಾದರೆ? ಸರ್ ಇಲ್ಲಿ ಹೊಸ ಟೆಕ್ನಾಲಜೀಸ್ ಬಂದಿರೋದು ಅವರು ಬರೀ ಓದಿರ್ತಾರೆ, ನೋಡಿರಲಿಲ್ಲ. ಇಲ್ಲಿ ಬಂದು ಅದು ಪ್ರಾಕ್ಟಿಕಲ್ ಅವರು ತೊಗೋಬೋದು. ಕೆಲವು ವಿಚಾರ ತಿಳಿದಿರಲ್ಲ, ಅದನ್ನು ತಿಳ್ಕೊಂಡು ಅವ್ರು ಅಳವಡಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸರ್. ಒಳಗಡೆ ಬರೋದಕ್ಕೆ ಏನಾದ್ರು ಸೇವಾ ಶ್ಲೋಕ ಏನಾರು ಇಟ್ಟಿದ್ದೀರಾ ಅಥವಾ ಉಚಿತವಾಗಿದೆಯಾ ಪ್ರವೇಶ? ಉಚಿತ ಪ್ರವೇಶ ಕೊಟ್ಟಿದ್ದೀವಿ ಎಲ್ಲ. ಸರ್ ನಿಮ್ಮ ಹೆಸರು? ಪ್ರವೀಣ್ ಪಾಲ್ ಅಂತ. ನಮಸ್ಕಾರ ಎಲ್ರಿಗೂ. ನಾನು ಸಿಡಿ ಕೃಷ್ಣ ಅಂತ. ಬಿಲ್ಡರ್ಸ್ ಅಸೋಸಿಯೇಷನಿಂದ ಪ್ರತಿ ವರ್ಷ ನಾವು ಪರಿಸರ ಮಾಸಾಚರಣೆನ ಆಚರಿಸ್ತೇವೆ. ಇಡೀ ತಿಂಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತೀವಿ. ನಾನು ಅದಕ್ಕೆ ಈ ಸರಿ ಆರ್ಗನೈಸಿಂಗ್ ಕಮಿಟಿ ಚೇರ್ಮನ್ ಆಗಿದ್ದೀನಿ. ಇವರು ಎಡಗಡೆ ಇರೋರು ಪ್ರವೀಣ್ ಪಾಲ್, ಇವರು BI ಮೈಸೂರು ಸೆಂಟರ್ನ ಗೌರವ ಕಾರ್ಯದರ್ಶಿ, ಇವರು S ವಾಸುದೇವನ್ ಅಂತ ಈ ಪರಿಸರ ಮಾಸಾಚರಣೆ ಆರ್ಗನೈಸಿಂಗ್ ಕಮಿಟಿಯ ಗೌರವ ಕಾರ್ಯದರ್ಶಿ. ನಾವು ಪ್ರತಿ ವರ್ಷ ಈ ತಿಂಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪರಿಸರದ ಬಗ್ಗೆ ಮೈಸೂರಿನ ಜನತೆಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ಕಳೆದ 12 ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಜನರ ಗಮನ ಸೆಳೆದು ಆ ಮುಖಾಂತರ ಜನತೆಗೆ ಒಂದು ಮೆಸೇಜನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ 12 ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ವರ್ಷವೂ ಸಹ 5ನೇ ತಾರೀಕಿಂದ ಪ್ರಾರಂಭ ಆಗಿ ಒಟ್ಟು 12 ಕಾರ್ಯಕ್ರಮಗಳನ್ನ ನಾವು ಯೋಚಿಸಿದ್ವು. ಅದರಲ್ಲಿ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಇವತ್ತು ಏನೇ ಇಲ್ಲಿ ನೀವು ನೋಡ್ತಾ ಇದ್ದೀವಿ ಮೈಗ್ರೀನ್ ಎಕ್ಸಿಬಿಷನ್ನು, ಇದು ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರದರ್ಶನ ಆಗಿದೆ. ಈ ಒಂದು ಸ್ಥಳದಲ್ಲಿ ನಂಜರಾಜ್ ಚೌಧರಿ ಕ್ಷೇತ್ರದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದರ ಅಧ್ಯಕ್ಷರಾಗಿ ಇವರೇ ಪ್ರವೀಣ್ ಪಾಲ್ ಅವರು ಇವೆಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ. ಸುಮಾರು 20 ಸ್ಟಾಲ್ಗಳು ಪ್ಯೂರ್ಲಿ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಇದು ಏನು ಹೇಳ್ತಾರೆ, ಪರಿಸರ ಸ್ನೇಹಿ ಉತ್ಪನ್ನಗಳಿದೆ. ಇವು ಪ್ರದರ್ಶನ. ಇದೂ ಸಹ ನಾವು ಕಳೆದ 12 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಶಸ್ವಿಯಾಗಿ ಮಾಡಿದ್ದೀವಿ. ಇಲ್ಲಿಗೆ ಹೆಚ್ಚಿನ ಜನ ಪ್ರತಿ ವರ್ಷ ನಾವು BIಯಿಂದ ಏನು ಮಾಡೋದು, ಜನಗಳ ಸ್ಪಂದನೆ ತುಂಬ ಚೆನ್ನಾಗಿದೆ. ನಾವು ಯಾವುದೇ ಕಾರ್ಯಕ್ರಮಗಳು ಮಾಡೋದು, ಯಾಕಂತಂದರೆ ಮೈಸೂರಿನ ಜನಗಳಿಗೆ ನಾವು ಅಷ್ಟೊಂದು ಪರಿಚಿತರಾಗಿದ್ದೀವಿ. ಹಾಗಾಗಿ ಈ ಒಂದು ಸ್ಥಳಕ್ಕೂ ಸಹ ಬೇಕಾಗುತ್ತೆ. ಎಲ್ರಿಗೂ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸು ಎಲ್ಲರೂ ಮನೆ ಕಟ್ಟೋರುಗಳಿಗೆ ಬೇಕಾಗುತ್ತೆ. ಅವೆಲ್ಲವೂ ಒಂದೇ ಸ್ಥಳದಲ್ಲಿ ಸಿಗೋಂಥ ಒಂದು ಇದನ್ನು ನಾವು ಮಾಡಿರೋದ್ರಿಂದ ಡೆಫಿನೆಟಾಗಿ ಇಲ್ಲಿಗೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀವಿ
ಈಗಾಗಲೇ ತುಂಬ ಜನ ಬರ್ತಾ ಇದ್ದಾರೆ. ಇದೀಗ ಈ ಕಾರ್ಯಕ್ರಮವನ್ನು ಏರ್ಪೋರ್ಟ್ ಅಥಾರಿಟಿ ಮೈಸೂರು ಇದರ ಡೈರೆಕ್ಟರ್ ಆದಂತಹ ಶ್ರೀಮತಿ ಉಷಾಕುಮಾರಿ ಅವರು ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಅವರು ಹಾರೈಸಿದ್ದಾರೆ. ಅದೇ ರೀತಿ ಇವತ್ತು ಮತ್ತು ನಾಳೆ 2 ದಿವಸ ಈ ಕಾರ್ಯಕ್ರಮವನ್ನು ಈ ಒಂದು ವಸ್ತು ಪ್ರದರ್ಶನ ಇರುತ್ತೆ. ದಯವಿಟ್ಟು ಜನತೆ ಇದರ ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ಮನವಿ ಮಾಡ್ತೀನಿ. ಸರ್, ಅತಿ ಹೆಚ್ಚಾಗಿ ಇದು ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅಥವಾ ನಾಗರಿಕರು ಸಹ ಬಂದು ಅಟೆಂಡ್ ಸಂಬಂಧಪಟ್ಟಿದ್ದು. ಯಾಕಂತಂದರೆ ಮನೆ ಕಟ್ಟಂಥವ್ರಿಗೆ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಭಾಳ ಪರಿಸರಕ್ಕೆ ಹಾನಿಯಾಗದೆ ಅಂತ ಒಂದು ವಸ್ತುಗಳು ಇಲ್ಲಿ ಮಾರಾಟ ಮಾಡ್ತೀವಿ. ಯಾವುದೇ ರೀತಿಯಾದ ಹಾನಿಗಳು ಆಗೋದಿಲ್ಲ ಅಂಥ ಒಂದು ವಸ್ತುಗಳನ್ನ ನಾವು ಇಲ್ಲಿ ಉತ್ಪನ್ನಗಳನ್ನ ನಾವು ಈ ಒಂದು ಎಕ್ಸಿಬಿಷನಲ್ಲಿ ಯಾವ ನಾನು ಎಸ್ ವಾಸುದೇವನ್ ಅಂತ ಈ ಒಂದು ವರ್ಲ್ಡ್ ಎನ್ವೈರನ್ಮೆಂಟ್ ಮಂತ್ನ ಸೆಕ್ರೆಟ್ರಿ. ನಾವು BA ಇಂದ ಬಿಲ್ಡರ್ಸ್ ಅಸೋಸಿಯೇಷನ್ ಬರೀ ಈ ಕಟ್ಟಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈಗ ನಮ್ಮ ಕಟ್ಟಡ ಕಾರ್ಮಿಕರಿಗಾಗಲಿ ಮತ್ತು ಅವರ ಮಕ್ಕಳಿಗಾಗಲಿ ಅವರ ಎಜುಕೇಷನ್ಗಾಗಲಿ ಎಲ್ಲದಕ್ಕೂ ನಾವು ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಸಹಾಯ ಮಾಡ್ತಾ ಇದೆ. ಮತ್ತು ಯಾರು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಬಿಲ್ಡರ್ಸ್ ವರ್ಕರ್ಸ್ಗಳಿದ್ದಾರೆ ಅವ್ರಿಗೂ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ನಾವು ಈ ಒಂದು ನೀವು ಎಕ್ಸಿಬಿಷನ್ ತಾವು ನೋಡ್ತಾ ಇರ್ಬೋದು. ಈಗ ಸ್ಟೀಲ್ಗೆ ಆಲ್ಟರ್ನೇಟ್ ಆಗಿ ಬಂದಿರುವಂಥ ಒಂದು ಮೆಟೀರಿಯಲ್ ಇದೆ ನೋಡಿ, ಅದು ತುಂಬ ಲೋ ವೆಯ್ಟ್ ಮೆಟೀರಿಯಲ್. ಈಗ 4 ಟನ್ ಗಮನ ತಗೊಳ್ಳೋದು ಬಂದು ಅದು 1 ಟನ್ನಲ್ಲಿ ನಿಮಗೆ ಅಷ್ಟು 4 ಟನ್ ಇದು ಬರ್ತದೆ. ಮತ್ತು ಕಾಸ್ಟ್ ಪ್ರೈಸು ತುಂಬ ಅದು ಎಕಾನಮಿಕ್ ಆಗಿ ಇರೋದ್ರಿಂದ ನಮ್ಮ ಮೈಸೂರು ನಗರ ಜನಕ್ಕೆ ಈ ಎಲ್ಲ ಒಂದು ಹೊಸ ತಂತ್ರಜ್ಞಾನಗಳನ್ನ ಒಂದೇ ರೂಪಿನ ಅಡಿಯಲ್ಲಿ ನೋಡುವಂಥ ಅವಕಾಶ ನಾವು ಮಾಡ್ತೀವಿ. ಸರ್, ಈಗ ಚಾರಿಟಿ ಟ್ರಸ್ಟ್ ಅಂತ ಏನು ಮೆನ್ಷನ್ ಮಾಡಿದ್ದೀರಾ, ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ನಾವು ಮೈಸೂರು ಜನತೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು? ಮೈಸೂರಿನ ಜನತೆಗೆ ಚಾರಿಟಬಲ್ ಟ್ರಸ್ಟ್ ಈಗ ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸಿಗೆ ಕನ್ಸ್ಟ್ರಕ್ಷನ್ ಫರ್ಟಿಲಿಟಿ ಏನಿದೆ ಅವರಿಗೆ ನಾವು ಅಲ್ಲಿ ಅವರಿಗೆ ಉಚಿತ ಆರೋಗ್ಯ ಸಂಭಾಷಣೆ ನಾವು ಅವರ ಸೈಟ್ಗಳಿಗೆ ಹೋಗಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ಎಲ್ಲ ಹೇಳಿದ್ನಲ್ಲ ನಿಮಗೆ ಪ್ರತಿಭಾ ಪುರಸ್ಕಾರ ಅವ್ರ ಮಕ್ಕಳಿಗೆ ಈ ಎಲ್ಲ ಬೆನಿಫಿಟ್ಸು ನಾವು ಅವ್ರಿಗೆ ಮಾಡ್ತೀವಿ. ತಮ್ಮ ಹೆಸರು? ವಾಸುದೇವ.